ಬನ್ನಿ ಹ್ಮ್ ಹೊರಡೋಣ, ರೆಡಿ ಆಗೋಕೆನಾ? ಎಲ್ಲಿಗೆ? ನಯಾಗ್ರಾ ಫಾಲ್ಸ್ ನೋಡಕ್ಕೆ. ಅದಿರೋದು ಯುಎಸ್ ಅಲ್ಲಿ, ನತ್ರ ವೀಸಾನೂ ಇಲ್ಲ. ನನ್ನ ಹತ್ರನು ವೀಸಾ ಇಲ್ಲ, ಬಟ್ ಆನಿವರ್ಸರಿ ಬರ್ತಿದ್ಯಲ್ಲ ಅಮ್ಮ, ಅದಕ್ಕೆ ನಿಂಗೆ ಗಿಫ್ಟ್. ನಾನು ಇವತ್ತೇ ವೀಸಾ ಫ್ರೀ, ವಿತೌಟ್ ವೀಸಾ ಬ್ಯಾಂಗ್ಳೂರಲ್ಲೇ ನಯಾಗ್ರಾ ಫಾಲ್ಸ್ ತೋರಿಸ್ತೀನಿ. 5 minutes ಟೈಮ್ ಕೊಡ್ತೀನಿ, ಬೇಗ ರೆಡಿ ಆಗೋಕೆ. ಓಕೆ. ಸೊ ಯಾ, ನಾವೆಲ್ಲ ರೆಡಿ ಆದ್ವಿ, ನಾವೆಲ್ಲ ಈಗ ಹೊರಡ್ತಾ ಇದೀವಿ. ವಿ ಆರ್ ಆಲ್ ಗೋಯಿಂಗ್ ಟು ನಯಾಗ್ರಾ ಫಾಲ್ಸ್. ಸೊ ನಯಾಗ್ರಾ ಫಾಲ್ಸ್ ನೋಡೋಣ. ಆರ್ ಯು ಆಲ್ ಎಕ್ಸೈಟೆಡ್? Oh my god, okay, see you all in Niagara Falls. ಅಟ್ ದಿಸ್ ಪಾಯಿಂಟ್ ಎಲ್ಲರೂ ಎಕ್ಸೈಟೆಡ್ ಆಗಿದ್ವಿ. ನನಗೆ ನಮ್ಮ ಅಣ್ಣಂಗೆ ಮಾತ್ರ ಸ್ವಲ್ಪ ಎದೆಯೊಳಗೆ ಪುಕ ಪುಕ ಅಂತಿತ್ತು, ಬಿಕಾಸ್ ನಾವು ಇನ್ಸ್ಟಾಗ್ರಾಮ್ ನೋಡಿ ಈ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇರುವಾಗ ಆಟೋ ಮೇಲೆ ಈ ಸ್ಲೋಗನ್ ನೋಡಿದೆ, ವಿಶ್ವಾಸದಲ್ಲೇ ವಿಷ ಇರುತ್ತೆ ಹುಷಾರ್ ಅಂತ. ಎಷ್ಟು ನಿಜ ಅಲ್ವಾ? ವಿಶ್ವಾಸ ಇಟ್ಟಿರೋರೆ ಯಾವಾಗಲೂ ವಿಷ ಚಿಮ್ತಾರೆ ನಮ್ಮ ಮೇಲೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಮ್ಮ ಜಾಗದಿಂದ ಈ ಜಾಗಕ್ಕೆ 1 hour ಆಯಿತು. ನಾವೀಗ ಹೊರಟಿರೋದೆ ಬಿನ್ನಿ ಮಿಲ್ ಗ್ರೌಂಡ್ಸಲ್ಲಿ ನಡೀತಾ ಇರೋವಂಥ ಕನ್ಸ್ಯೂಮರ್ ಫೇರ್ಗೆ. ಇಲ್ಲಿ ನಯಾಗ್ರಾ ಫಾಲ್ಸ್ ಥರಾನೇ ರೆಡಿ ಮಾಡಿದ್ದಾರೆ ಅಂಥೇಳಿ, ತುಂಬ ಚೆನ್ನಾಗಿದೆ ಅಂತ ಸುಮಾರು ಇನ್ಸ್ಟಾಗ್ರಾಮ್ ರೀಲ್ಸ್ನ ನಾವು ನೋಡಿದ್ವಿ. ಮಕ್ಕಳೆಲ್ಲ ಇದ್ರು, ಸರಿ ಗೇಮ್ಸ್ ಎಲ್ಲ ಇದೆ, ಹೋಗೋಣ ಟ್ರೈ ಮಾಡೋಣ ಅಂತೇಳಿ ನಾವು ಹೊರಟ್ವಿ. ಸೊ ರೀಚ್ ಆದ್ವಿ. ಎಂಟ್ರಿ ಆದ ತಕ್ಷಣನೇ ಎಲ್ಲ ಫೋಟೋಸ್ ತಗೊಳ್ತಾ ಇದ್ದೈತೆ ನೋಡಿ, ನಾವು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ನನ್ನ ಮಗ ಅದರಲ್ಲಿ ಆಟ ಆಡ್ಬೋದಾ ನೀರಲ್ಲಿ ಅಂತ ಕೇಳ್ದ. ಇಲ್ಲ ಅಂದ ತಕ್ಷಣ, ಅಮ್ಮ ಬೇಡ, ನಾವು ಮೊನ್ನೆ ಹೋಗಿದ್ ಸ್ವಿಮ್ಮಿಂಗ್ ಪೂಲೇ ಚೆನ್ನಾಗಿತ್ತು, ಅಲ್ಲಿಗೆ ಹೋಗೋಣ ಪ್ಲೀಸ್ ಅಂತ ಆಟ ಶುರು ಮಾಡ್ದ. ಸೊ ಈ ನಯಾಗ್ರಾ ಫಾಲ್ಸ್ನ ನೋಡ್ಕೊಂಡು ಒಂದು ಸ್ವಲ್ಪ ಒಳಗಡೆ ಹೋದ್ರೆ, ಇಲ್ಲಿ ಅದಕ್ಕೆ ತಕ್ಕನಂಗೆ ಥೀಮ್ಗೆ ತಕ್ಕನಂಗೆ ಫುಲ್ಲು ಗಾರ್ಡನ್ ಥರ ಹನಿ ಬೀಸು, ಬಟರ್ಫ್ಲೈಸು ಇದನ್ನೆಲ್ಲ ನೋಡೋ ಥರ ಡಿಸ್ಪ್ಲೇಗೆ ಇಟ್ಟಿದ್ರು. ಇದು ನನ್ನ ಮಗ ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ದ. ಆ ಸೌಂಡು ಕಲರ್ಫುಲ್ ಆಗಿತ್ತು. ಇದನ್ನೆಲ್ಲ ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾ ನೋಡಿದ್ರು. ಇದನ್ನೆಲ್ಲ ನೋಡ್ಕೊಂಡು ಒಳಗಡೆ ಹೋದ್ರೆ ನಮ್ಮ ಬಿಸ್ನೆಸ್ ಶುರು. ತುಂಬಾನೇ ಸ್ಟಾಲ್ಸ್ ಇತ್ತು. ಲೈಕ್ ಲಾಸ್ಟ್ ಟೈಮ್ ಕಾರ್ನ್ ಮೇಳನಲ್ಲಿ ಎಷ್ಟಿತ್ತು ಅದಕ್ಕಿನ್ನ ಟ್ರಿಪಲ್ ಟೈಮ್ಸ್ ಇಲ್ಲಿತ್ತು. ಪ್ರತಿಯೊಂದು ವಸ್ತುಗೂ ಒಂದೊಂದು ಸ್ಟಾಲ್ ಇತ್ತು. ನಾವೇನೋ ಜಾಸ್ತಿ ತಗೊಳಕ್ ಹೋಗ್ಲಿಲ್ಲ, ಎಲ್ಲ ಓವರ್ ಕ್ರೌಡ್ ಅಂಡ್ ಓವರ್ ಪ್ರೈಸ್ಡ್ ಅಂತ ಫೀಲ್ ಆಯ್ತು. ಮಗು 1-2-3 ಟಾಯ್ಸ್ ತಗೊಂಡು ಮತ್ತೆ ಅಲ್ಲಿಂದ ಹೊರಗಡೆ ಬಂದ್ರೆ ಗೇಮ್ಸು, ಫುಡ್ಡು ಎಲ್ಲ ಒಂದೇ ಕಡೆ ಇತ್ತು. ತುಂಬಾನೇ ಕ್ರೌಡ್ ಇತ್ತು, ತುಂಬಾ ಅನ್ಹೈಜಿನಿಕ್ ಅನ್ನಿಸ್ತು. ಹಾಗಾಗಿ ನಾವೇನು ಫುಡ್ ಟ್ರೈ ಮಾಡಕ್ ಹೋಗ್ಲಿಲ್ಲ. ಮಕ್ಳೆಲ್ಲ ಎಲ್ಲ ಗೇಮ್ಸ್ ನ ಆಡಿದ್ರು. ತುಂಬಾ ಕ್ಯೂ ಇದ್ದಿದ್ರಿಂದ ಎಲ್ಲಾರು ಸ್ಪ್ಲಿಟ್ ಆದ್ವಿ. ಯಾರ್ಯಾರಿಗೆ ಯಾವ್ಯಾವ ಗೇಮ್ಸ್ ಬೇಕೋ ಅಲ್ಲೆಲ್ಲ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಗೇಮ್ಸ್ ನ ಆಡಿದ್ವಿ. ನನ್ನ ಕಸಿನ್ಸು ಜೈಂಟ್ ವೀಲ್ ಆಡಿದ್ರು. ನನಗೆ ತುಂಬಾನೇ ಹಸುವಾಗಿ ಹೋಗಿತ್ತು. ಈ ಜೈಂಟ್ ವೀಲ್ ಹೇಗ್ ಸುತ್ತುತ್ತಿದ್ಯೋ, ನನ್ನ ತಲೆ ಹೊಟ್ಟೆ ಎಲ್ಲ ಹಾಗೆ ಸುತ್ತುತ್ತಿತ್ತು. ನನಗೆ ಸ್ವಲ್ಪ OCD ಟ್ರಿಗರ್ ಆಗೋಯ್ತು ಆ್ಯಕ್ಚುಲಿ. ನನ್ಗೆ ಅಲ್ಲಿ ಸ್ಮೆಲ್ಲು, ಆ ಕಂಡೀಷನ್ ನನ್ನ ಕೈಯಲ್ಲಿ ಆಕ್ಸೆಪ್ಟ್ ಮಾಡಕ್ ಆಗ್ಲಿಲ್ಲ. ಸೊ ಅದಾದ್ಮೇಲೆ ಒಂದು ಶುಗರ್ ಕೇನ್ ಜ್ಯೂಸ್ ಕುಡಿದ್ವಿ. ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲೊಂದು ಸಣ್ಣ ಖುಷಿ ನನಗೆ, ಈ ಅಡೆಯಾರ್ ಆನಂದ ಭವನ್. ನಾನು ಪಣಿನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಇಲ್ಲೇ. ಸೊ ನೋಡ್ಕೊಂಡು ನಾವು ಬಂದಿದ್ದು ಶ್ರೀ ಸ್ಟೈನಿ ಇಟಾಲಿಯನ್ನಿಗೆ. ಈ ನಡುವೆ ಹೊರಗಡೆ ತಿನ್ಬೇಕನ್ಸಿದ್ರೆ ನಾವು ಬರೋದು ಜಾಸ್ತಿ ಇಲ್ಲೇ ಆಗ್ಬಿಟ್ಟಿದೆ. ಇಲ್ಲಿ ವೀಟ್ ಪೇಸ್ಟ್ ಪಿಜ್ಜಾ ಅಂಡ್ ಪಾಸ್ತಾಸ್ ಎಲ್ಲ ಸಿಗುತ್ತೆ. ನನ್ನ ಮಗುಗೆ ಒಂದೇ ಒಂದು ಡೌಟು, ಪಿಂಕ್ ಪಾಸ್ತಾ ಯಾಕೆ ಪಿಂಕ್ ಕಲರ್ ಅಲ್ಲಿ ಇಲ್ಲ ಅಂತ. ನಾನು ಅವನಿಗೆ ಎಕ್ಸ್ಪ್ಲೇನ್ ಮಾಡಿದೆ, ವೈಟ್ ಸಾಸ್ ರೆಡ್ ಸಾಸ್ ಮಿಕ್ಸ್ ಮಾಡಿರ್ತಾರೆ, ಇಟ್ ವಿಲ್ ನಾಟ್ ಬಿ ಇನ್ ಪಿಂಕ್ ಇನ್ ಕಲರ್ ಅಂತ. Which one? Olives. Olives. Yeah. I'll help you. Olives alla. Black chutney. Olives. Common to That is also olives. Yes. You said it's nice. It is nice, but it is common.
No. ನೋಡಿ ನಮ್ಮ ಮಗು ಕೇಳಿಸ್ಕೊಳ್ಳೋವರೆಗೂ ಕೇಳಿಸ್ಕೊಂಡು ಈಗ ಒಂದು ಹೊಸ ಡೌಟ್ ಕೇಳ್ತಾನೆ. ನನ್ಗೆ ಇದಕ್ಕೆ ಆನ್ಸರೇ ಗೊತ್ತಿರ್ಲಿಲ್ಲ ಗೈಸ್. Yellow no pink. Excited ಆ ಕಲರು. Tell why. ನನ್ನ ಮಗು ಕೇಳೋ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ನಂಗೆ ತುಂಬಾ ಕಷ್ಟ ಅನಿಸುತ್ತೆ ಗೈಸ್. ವೆಲ್, ಇದಾದ್ಮೇಲೆ ನಾವು ಹೊಟ್ಟೆ ತುಂಬಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇವತ್ತಿನ ಪಾಠ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನೋಡಿದ್ರೆ 10 ಸತಿ ಅಲ್ಲ 1000 ಸತಿ ನೋಡಿದ್ರು ನೀವು ಹೋಗಬೇಕು ಅಂದರೆ ಪರ್ಸ್ನಲಿ ವಿಚಾರಿಸ್ಕೊಳ್ಳಿ ಹೇಗಿದೆ ಏನಿದೆ ಅಂತ. ನಮಗೆ ಪರ್ಸ್ನಲಿ ಇಟ್ ವಾಸ್ ಓಕೆ ಲೈಕ್ ಫೀಲಿಂಗ್. ತುಂಬ ಓವರ್ ಕ್ರೌಡೆಡ್, ಓವರ್ ಪ್ರೈಸ್ಡ್, ತುಂಬ ಅನ್ಹೈಜಿನಿಕ್ ಅನ್ನಿಸ್ತು ಬೇಸಿಕಲಿ. ಸೊ ಫುಡ್ ಅಂತೂ ನಾವು ಏನೂ ಟ್ರೈ ಮಾಡಲಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಆಲ್ ಲೈಕ್ ಇಟ್, ಎಂಜಾಯ್ಡ್ ಇಟ್. ಸೊ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಫಾಲೋ ಫಾರ್ ಮೋರ್.